ಯಾರು ಇಷ್ಟ ಆಗ್ತಾರೆ? ಸಂಗೀತ. ಏನಕ್ಕೆ? ನನಗೆ ಕಾರ್ತಿಕ್. ಏನಕ್ಕೆ? ಕಾರ್ತಿಕ್ ಅಂದ್ರೆ ಅವ್ರು ಇಷ್ಟ. ಚೆನ್ನಾಗಿದ್ದಾರೆ ಅನ್ಬೇಡ. ಸಂಗೀತ ಅವ್ರು ಏನಕ್ಕೆ? ಅವ್ರು ಚೆನ್ನಾಗಿ ಆಡ್ತಾರೆ. ಇಡೀ ಮನೆಯವರೆಲ್ಲ ಮಾತಾಡಿ ಅವ್ರ ಮನೆಯವರೆಲ್ಲ ಅವ್ರು ಆಪೋಸಿಟ್ ಇದ್ರು ಅವಳು ಒಬ್ಬಳೆ ಚೆನ್ನಾಗಿ ಆಡಿ ಟಿಕೆಟ್ ಫಿನಾಲೆಗೂ ತೊಗೊಂಡಿದ್ದಾಳೆ. ಚೆನ್ನಾಗಿ ಆಡ್ತಿದ್ದಾರೆ. ನಿನ್ನೆ ಎಪಿಸೋಡ್ ನೋಡಿದಿರಲ್ವಾ? ಹೈಯೆಸ್ಟ್ ಸ್ಕೋರ್ ಯಾರಿಗೆ ಬಂದಿರೋದು? ಪ್ರತಾಪ್ 420. ಮತ್ತೆ ಮೋಸ ಅಲ್ವಾ? ಏನು ಅದು ಬಿಗ್ ಬಾಸ್ ಟಾಪ್ 3 ಬಿಗ್ ಬಾಸ್ ವಿನ್ಸ್ ಅಲ್ವಾ? ನಾವೇನು ಇಲ್ಲ, ಕರೆಕ್ಟು. ಫಸ್ಟಿಗೆ ಏನು ಹೇಳಿದ್ರು ಬಿಗ್ ಬಾಸ್ ಅವರು? ಟಿಕೆಟ್ ಫಿನಾಲೆಯಲ್ಲಿ ಹೈಯೆಸ್ಟ್ ಸ್ಕೋರ್ ಯಾರು ಬರ್ತಾರೆ ಅವರು ಫಿನಾಲೆಗೆ ಹೋಗ್ತಾರೆ ಅಂತ ಹೇಳಿದರು. ಇಲ್ಲಿ ಕಂಟೆಸ್ಟೆಂಟ್ಗಳ ವೋಟಿಂಗ್ ತೊಗೋಬೇಕಿತ್ತಂದರೆ ಆ ಆಟ ಏನು ಕಾಡಬೇಕಾಗಿತ್ತು ಹೇಳಿ? ಕನ್ನಡ ತೆಲುಗು ತಮಿಳೆಲ್ಲ ನೋಡ್ಬಿಟ್ಟು ಕನ್ಫ್ಯೂಸ್ ಆಗಿದೆ. ನಿಮ್ಮ ಪ್ರಕಾರ ಡಿಸರ್ವ್ ಯಾರು ಅಂತ? ಸಂಗೀತ ಅವ್ರು. ಮತ್ತೆ ಡ್ರೋನ್ ಪ್ರತಾಪ್ ಅವ್ರು ಕಷ್ಟಪಟ್ಟು ಆಟ ಆಡಿದಿರಲ್ವಾ? ಅವರು ಟಾಪ್ 3 ಅಲ್ಲಿ ಪಕ್ಕ ಇರ್ತಾರೆ ಅನ್ಕೊಳ್ಳಿ. ಬಟ್ ನಮಗೆ ಇಷ್ಟ ಆಗಿರೋದು ಸಂಗೀತ. ಇರ್ಲಿ ನಡೆಯುತ್ತೆ. ಓಕೆ, ವಿನಯ್ ಅವ್ರ ಬಗ್ಗೆ ಏನು ಹೇಳಿ? ವಿನಯ್ ಅವ್ರ ಬಗ್ಗೆ ಹೇಳಿ. ಓಕೆ, ವಿನಯ್ ಆಡ್ತಾರೆ ತುಂಬಾ. ಅವ್ರೇನು ಅನ್ಕೊಂತಾರೆ, ಜಾಸ್ತಿ ಜೋರಾಗಿ ಮಾತಾಡಿದ್ರೆ ಅವರೇ ಗೆಲ್ಲೋದು ಅನ್ಕೊಂಡ್ರೆ ಅದಲ್ಲ. ಸಂತು ಪಂತು ತುಕಾಲಿ ಸಂತೋಷ್ ನಾರ್ಮಲ್ ಆಗಿ ಆಡ್ತಿದ್ದಾರೆ. ಸಂತು ಪಂತು ಬಿಂಬೆ ಆಗ್ಬಿಟ್ಟು ಹೊರಗಡೆ ಬರಲ್ಲ ಅವರು. ಬರಲ್ಲ ಅವ್ರು ಅಲ್ಲೇ ರೂಮರ್ಸ್ ಬಿಡಿಸ್ಕೊಂಡಿರ್ತಾರೆ. ಎಸ್, ಫೈನಲ್ ಗೆಲ್ಲೋದು ಯಾರಂತೀರ? ಸಂಗೀತ. ಈ ವಾರ ಎಲಿಮಿನೇಟ್ ಯಾರು? ತುಕಾಲಿ ಆದರೆ ಚೆನ್ನಾಗಿದೆ. ವರ್ತೂರ್ ಅವ್ರು ಅಂತಾರೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸುದೀಪ್ ಆಬ್ವಿಯಸ್ಲಿ ಚೆನ್ನಾಗಿ ಆಡ್ತಾರೆ. ಏನೋ ಸರ್ ಏನು ಹೇಳ್ತೀರಾ ಪರ್ಸನಲ್ ಆಗಿ ಮಾತಾಡ್ಬೇಕಾದ್ರೆ? ಹಾಯ್ ಸುದೀಪ್ ಸರ್, ವಿ ಲವ್ ಯು. ನಿಮ್ಮ ಕೈಯಿಂದ ಊಟ ತಿನ್ಬೇಕು. ಅದು ಬೈಕ್ ಸ್ಟೋರಿ ಹಾಕಿತ್ತು. ನೆಕ್ಸ್ಟ್ ಬಿಗ್ ಬಾಸ್ ನಾವು ಬರ್ತೀವಿ. ನೆಕ್ಸ್ಟ್ ಬಿಗ್ ಬಾಸ್ ನಾನು ಅಂಜಲಿ ಬರ್ತೀವಿ. ಇವಳು ಒಬ್ಬಳೇ ಬರಲ್ಲ, ಬಿಟ್ಟರೆ ಸ್ಯಾಲೆಡ್ ಕರ್ಕೊಂಡ್ಬರ್ತೀವಿ. ಓಕೆ, ಥ್ಯಾಂಕ್ ಯು. ವೋಟ್ ಫಾರ್ ಸಂಗೀತ.